ನಿರೀಕ್ಷೆ ಮಾಡದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಏಟನ್ನ ಕೊಟ್ಟಿರೋದು ಭಾರತ. ಮುಟ್ಟಿ ನೋಡ್ಕೊಳ್ಳೋದು ಅಂದ್ರೆ ಹೀಗೆ ಇರಬೇಕು. ಪಾಕಿಸ್ತಾನಕ್ಕೆ ಅವ್ರು ಯೋಚನೆ ಮಾಡಿರೋ ರೀತಿ ಬೇರೆ, ನಾವು ಕೊಟ್ಟಿರೋ ರೀತಿನೇ ಬೇರೆ. ಅವರೇನೋ ಅನ್ಕೊಳ್ತಾ ಇದ್ರು, ನಾವು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ನಾವು ಯಾವ ರೀತಿಯಾಗಿ ಅವರ ಮೈಂಡನ್ನು ಡೈವರ್ಟ್ ಮಾಡಬೇಕು ಆ ರೀತಿಯಾಗಿ ಡೈವರ್ಟ್ ಮಾಡಿಬಿಟ್ಟು ತಿರುಗೇಟನ್ನು ಕೊಟ್ಟಿರೋದು. ಈ ಕಡೆಗೆ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ರು ರೆಡಿಯಾಗಿ ಅಂಥೇಳಿ, ಆ ಕಡೆಯಿಂದ ಕೊಟ್ವಿ ನೋಡಿ ರಾತ್ರಿ ನಿದ್ದೇನೂ ಇರಬಾರ್ದು. ಬೆಳಗಿನ ಜಾವ 1:30-2 ಗಂಟೆ ಸುಮಾರಿಗೆ ಅವ್ರಿಗೆ ಸೂರ್ಯೋದಯ ಆಗೋ ರೀತಿಯಲ್ಲಿ ಮಾಡಿಟ್ವಿ. ಎಲ್ಲಿಂದ ಬಂದು ಬೀಳ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ. ಏನೋ ಏರ್ಕ್ರಾಫ್ಟ್ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ತಡಬಡಾಯಿಸ್ಕೊಂಡ್ಬಿಟ್ರು. ಯಾಕೆ ಅಂತಂದ್ರೆ ಹಿಂದೆ ಅದೇ ರೀತಿ ಆಗೋಯ್ತಲ್ಲ ಅನ್ನೋ ಆತಂಕ ಅವರಿಗೆ. ಈಗ ಹಂಗೆ ಮಾಡಲಿಲ್ಲ ನಾವು, ಅವ್ರ ಬಾರ್ಡ್ರು ಕೂಡ ಕ್ರಾಸ್ ಮಾಡಲಿಲ್ಲ, ಆದರೆ ನಿಂತ್ಕೊಂಡಲ್ಲೇ ಹೊಡೆದ್ವಿ. ಅದು ಟಾರ್ಗೆಟ್ ಇಟ್ಕೊಂಡೇ ಹೊಡೆದ್ವಿ. ಇದು ಹೊಸ ಭಾರತ. ಈ ಹೊಸ ಭಾರತವನ್ನು ಕೆಣಕಿದ್ರೆ ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿಯನ್ನು 3ನೇ ಬಾರಿ ಪಾಕಿಸ್ತಾನಕ್ಕೆ ಕಲಿಸ್ಕೊಟ್ಟಿದ್ದೀವಿ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ಕುಂಕುಮದ ವಿಚಾರದಲ್ಲಿ ಬಂದಾಗಂತೂ ಅದೇ ಭಾಷೆಯಲ್ಲೇ ಕೊಡ್ತೀವಿ. ಅದಕ್ಕೆ ಅದರ ಹೆಸರನ್ನು ಇಟ್ಟಿದ್ದೆ ಆಪರೇಷನ್ ಸಿಂಧೂರ. ಈ ಆಪರೇಷನ್ ಸಿಂಧೂರ ಹೇಗಾಯಿತು, ಯಾವ ರೀತಿಯಾಗಾಯಿತು, ಅದರ ಡೀಟೇಲ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮಧ್ಯರಾತ್ರಿ ಆಪರೇಷನ್ ಉಗ್ರರು ಉಡೀಸ್, ಭಾರತದ ಪ್ರತೀಕಾರಕ್ಕೆ ಪಾಕಿಸ್ತಾನ ವಿಲವಿಲ. ಮಧ್ಯರಾತ್ರಿ 1:05ಕ್ಕೆ ವಾಯುಪಡೆಯಿಂದ ಏರ್ ಸ್ಟ್ರೈಕ್. ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕ ಹಿಂದೂಗಳ ಮೇಲೆ ಗುಂಡಿನ ದಾಳಿ ನಡೆಸಿ ಅಟ್ಟಹಾಸ ಮೆರೆದಿದ್ರು. ಏಪ್ರಿಲ್ 22ರಿಂದಲೂ ಪ್ರತಿಯೊಬ್ಬ ಭಾರತೀಯ ನೆತ್ತರು ಕೊತನೆ ಕುದಿತಾ ಇದೆ. ಅದ್ಯಾವಾಗ ಉಗ್ರರ ಹುಟ್ಟಡಗಿಸಲಾಗುತ್ತೆ ಅಂತ ಟೈಮ್ ಕೌಂಟ್ ಡೌನ್ ಮಾಡ್ತಾ ಇದ್ರು. ಅದರಂತೆ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದ ಭಾರತ ಮಧ್ಯರಾತ್ರಿ ಉಗ್ರರ ಅಡ್ಡೆಗೆ ಎಂಟ್ರಿ ಕೊಟ್ಟ ಸೇನೆ ಪಾಕಿಸ್ತಾನದಲ್ಲಿರೋ 21 ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಮಾಡಿ ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿದೆ. ಭಾರತದ ಮಾಸ್ಟರ್ ಸ್ಟ್ರೋಕ್ಗೆ 80ಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಕೇವಲ 25 ನಿಮಿಷದಲ್ಲಿ ಪಾಕ್ನ ನೆಲೆಗಳನ್ನ ಉಡಿಸ್ ಮಾಡಿದೆ. 25 ನಿಮಿಷದಲ್ಲೇ 80ಕ್ಕೂ ಹೆಚ್ಚು ಉಗ್ರರು ರಕ್ತಕಾರಿ ಬಿದ್ದಿದ್ದಾರೆ. ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದ 5 ಸ್ಥಳ ಮತ್ತು ಪಾಕ್ನ 4 ಸ್ಥಳ ಸೇರಿ ಉಗ್ರರ ನೆಲೆ, ಟ್ರೈನಿಂಗ್ ಕ್ಯಾಂಪ್ಗಳು ಸೇರಿದಂತೆ ಏಕಕಾಲದಲ್ಲಿ 21 ಕಡೆಯಲ್ಲಿ ದಾಳಿ ಮಾಡಿ ಹೊಡೆದುರುಳಿಸಿದೆ. ಈ ಮೂಲಕ ಪಾಕಿಸ್ತಾನ ವಿರುದ್ಧ ಭಾರತ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಭಾರತ ಸರ್ಕಾರ ಸಾಕಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು. ಆದರೆ ಭಾರತೀಯರ ಕೋಪ ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿರಲಿಲ್ಲ. ಎಲ್ಲರ ರಕ್ತ ಒಂದು ರೀತಿ ಕೊತ ಕುದಿತಾ ಇತ್ತು. ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಭಾರತ ಉತ್ತರವನ್ನು ಕೊಡುವಂಥ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ, ಇದರ ಜೊತೆಗೆ ಪಾಕಿಸ್ತಾನದಲ್ಲಿರುವಂಥ ಕೆಲವು ಭಯೋತ್ಪಾದಕ ನೆಲೆಗಳನ್ನು ಗುರುತಿಸಿ ಅವುಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಈ ಹಿಂದೆನೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ಎಲ್ಲ ನಾಯಕರು ಕೂಡ ಸರಿಯಾದ ನ್ಯಾಯವನ್ನ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಸಾಕಷ್ಟು ಸಮಯ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಯಾವಾಗ ಸೇನಾ ಕಾರ್ಯಾಚರಣೆ, ಯಾವಾಗ ಮಿಲಿಟರಿ ಕಾರ್ಯಾಚರಣೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಉತ್ತರವನ್ನು ಕೊಡುವಂಥ ಕೆಲಸ ಸರ್ಕಾರ ಮತ್ತೆ ಭಾರತೀಯ ಸೇನೆ ಮಾಡಿರುವಂಥದ್ದು. 3 ಸೇನೆಗಳು ಒಟ್ಟುಗೂಡಿ ಈ ಮಿಷನ್ ಅಂದ್ರೆ ಆಪರೇಷನ್ ಸಿಂಧೂರ ಮಿಷನ್ ಅನ್ನ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವಂತ ಕೆಲಸವನ್ನ ಮಾಡಿದೆ. 25 ನಿಮಿಷ ಏನೆಲ್ಲ ಆಯಿತು. ಏರ್ ಸ್ಟ್ರೈಕ್ ನ ಕಂಪ್ಲೀಟ್ ಟೈಮ್ ಲೈನ್. ಇನ್ನು ಭಾರತ ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ಕೌತುಕವಾಗಿದೆ. ಮೃತ ಹಿಂದೂಗಳ ಪ್ರತಿಯೊಂದು ನೆತ್ತರಿಗೂ ಕೂಡ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಮಾಡಿದ್ದ ಪ್ರತಿಜ್ಞೆ ಫಲಿಸಿದ್ದು ಅಷ್ಟು ಸುಲಭವಾಗಿರಲಿಲ್ಲ. ಉಗ್ರರ ಕ್ಯಾಂಪ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಸೇನೆ ಜಸ್ಟ್ 25 ನಿಮಿಷದಲ್ಲಿ ಕಾರ್ಯಾಚರಣೆ ನಡೆಸಿ 21ಕ್ಕೂ ಹೆಚ್ಚು ಭಯೋತ್ಪಾದಕರ ಅಡಗುತಾಣಗಳನ್ನು ಉಡಿಸ್ ಮಾಡಿದೆ. ಮಧ್ಯರಾತ್ರಿ 1:44ಕ್ಕೆ ದಾಂಗುಡಿ ಇಟ್ಟ ಸೇನೆ ನಿದ್ರೆಗೆ ಜಾರಿದ್ದ ಉಗ್ರರನ್ನ ಚಿರನಿದ್ರೆಗೆ ಕಳುಹಿಸಿಬಿಟ್ಟಿದೆ. 25 ನಿಮಿಷಗಳ ಟೈಮ್ ಲೈನ್ ನೋಡೋದಾದ್ರೆ ಭಾರತ ಒಂದು ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ಟಿತ್ತು. ಪಹಲ್ಗಾಮ್ನಲ್ಲಿ ಹರಿದ ನೆತ್ತರು, ಅಲ್ಲಿ ಹರಿದ ಕಣ್ಣೀರಿನ ಪ್ರತಿಯೊಂದು ಹನಿಗೂ ಸೇಡನ್ನ ತೀರಿಸಿಕೊಳ್ತೀವಿ ಅಂತ ಭಾರತ ಪ್ರತಿಜ್ಞೆಯನ್ನ ಮಾಡಿತ್ತು. ಆ ಹಾದಿಯನ್ನ ಕ್ರಮಿಸೋದು ನಿಜಕ್ಕೂ ಕೂಡ ಸುಲಭದ ಮಾತಾಗಿರಲಿಲ್ಲ. ಕೇವಲ 25 ನಿಮಿಷದ ಅವಧಿಯಲ್ಲಿ ಉಗ್ರರ ಹಾಟ್ಸ್ಪಾಟ್ ಅನ್ನೇ ಆಯ್ಕೆ ಮಾಡಿಕೊಂಡಂತಹ ಸೇನೆ 25 ನಿಮಿಷದಲ್ಲಿ 9 ಉಗ್ರರ ಅಡಗುತಾಣಗಳನ್ನು ಉಡೀಸ್ ಮಾಡಿದೆ. ನಿದ್ರೆಗೆ ಜಾರಿರುವಂತಹ ಪಾಪಿ ರಕ್ಕಸರನ್ನ ಚಿರನಿದ್ರೆಗೆ ಕಳಿಸಿದೆ. ಆ 25 ನಿಮಿಷದ ಟೈಮ್ ಲೈನ್ ಹೇಗಿತ್ತು ಅಂತ ನೋಡೋದಾದ್ರೆ, ಆ 25 ನಿಮಿಷ ಆಪರೇಷನ್ ಸಿಂಧೂರ 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷ ಭಾರತದಿಂದ ಪಾಕಿಸ್ತಾನದ ಮೇಲೆ ದಾಳಿ. ಬೆಳಗ್ಗೆ 2 ಗಂಟೆ 5 ನಿಮಿಷಕ್ಕೆ 21 ಕಡೆ ದಾಳಿ ಮಾಡಿರೋ ಬಗ್ಗೆ ಅಧಿಕೃತ ಮಾಹಿತಿ. 2 ಗಂಟೆ 17 ನಿಮಿಷಕ್ಕೆ ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆಯ ಸಂದೇಶ ರವಾನೆ. 2:21ಕ್ಕೆ ಭಾರತ ಪಿಒಕೆಯಲ್ಲಿ 3 ಕಡೆಗೆ ದಾಳಿ ಮಾಡಿದ ಬಗ್ಗೆ ಪಾಕ್ ದೃಢ.
2:28ಕ್ಕೆ ದಾಳಿಯ ಬಗ್ಗೆ ಅಮೆರಿಕಕ್ಕೆ ಮಾಹಿತಿ ನೀಡಿದ ಭಾರತ. 2:46ಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಭಾರತ್ ಮಾತಾ ಕಿ ಜೈ ಅಂತ ಟ್ವೀಟ್. 2:50ಕ್ಕೆ ರಷ್ಯಾ ಇಂಗ್ಲೆಂಡ್ಗೆ ಭಾರತದಿಂದ ದಾಳಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ಸ್ಕಾಲ್ಫ್ ಮಿಸೈಲ್ ಅಂತಿಂತ ಮಿಸೈಲ್ ಅಲ್ಲ, ಪಾಕ್ಗೆ ನಡುಕ ಹುಟ್ಟಿಸಿದ ಸ್ಕಾಲ್ಫ್ ಮಿಸೈಲ್. ಪಾಕಿಸ್ತಾನದಲ್ಲಿದ್ದ ಉಗ್ರರ ಕ್ಯಾಂಪ್ಗಳ ಮೇಲೆ ಗುರಿಯಾಗಿಸಿಕೊಂಡು ಧ್ವಂಸ ಮಾಡಿದ್ದೆ ಈ ಸ್ಕಾಲ್ಫ್ ಮಿಸೈಲ್. ಈ ಸ್ಕಾಲ್ಫ್ ಮಿಸೈಲ್ ಅಂತಿಂತ ಮಿಸೈಲ್ ಅಲ್ವೇ ಅಲ್ಲ, ಸಖತ್ ಥ್ರಿಲ್ಲಿಂಗ್ ಪ್ಲಾನ್ ಮಾಡಿದೆ ಈ ಮಿಸೈಲ್ನ ಬಳಕೆ ಮಾಡಲಾಗಿದೆ. ಭಾರತೀಯ ವಾಯುಪಡೆಯು ರಫೇಲ್ ಜೆಟ್ಗೆ ಸ್ಕಾಲ್ಫ್ ಕ್ಷಿಪಣಿ ಜೋಡಿಸಿ ಉಗ್ರರ ಕ್ಯಾಂಪ್ಗಳ ಮೇಲೆ ಉಡಾಯಿಸಿದೆ. ಈ ಸ್ಕಾಲ್ಫ್ ಕ್ಷಿಪಣಿ ಫ್ರಾನ್ಸ್ ಮತ್ತು ಯುಕೆ ತಯಾರಿಸಿದ ಕ್ಷಿಪಣಿಯಾಗಿದೆ. ಈ ಮಿಸೈಲ್ ಸುರಕ್ಷಿತ ದೂರದಿಂದ ವಾಯುನೆಲೆಗಳು ಮತ್ತು ಬಂಕರ್ಗಳನ್ನು ಟಾರ್ಗೆಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ವ್ಯತ್ಯಾಸವೂ ಇಲ್ಲದೆ ಪಕ್ಕಾ ಗುರಿ ತಲುಪಿ ದಾಳಿ ಮಾಡಲಿದೆ. ಹೀಗಾಗಿ ಉಗ್ರರ ನೆತ್ತರು ಹರಿಸೋದಕ್ಕೆ ಸ್ಕಾಲ್ಫ್ ಮಿಸೈಲ್ ಯೂಸ್ ಮಾಡಲಾಗಿದೆ. ಅದರ ವಿಶೇಷತೆ ಹಾಗೂ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಸ್ಕಾಲ್ಫ್ ಮಿಸೈಲ್ 550 ಕಿಲೋಮೀಟರ್ ವರೆಗೂ ದಾಳಿ ನಡೆಸುವ ಸಾಮರ್ಥ್ಯ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಫ್ ಮಿಸೈಲ್ ಜೋಡಿಸಿ ದಾಳಿ. ಫ್ರಾನ್ಸ್ನಿಂದ ಖರೀದಿಸಿರುವ ಸ್ಕಾಲ್ಫ್ ಮಿಸೈಲ್ ಅಟ್ಯಾಕ್. ಸ್ಕಾಲ್ಫ್ ಮಿಸೈಲ್ನಿಂದ ಹೆಚ್ಚಿನ ಹಾನಿಯಾಗೋದು ಖಚಿತ. ಸ್ಕಾಲ್ಫ್ ಕ್ರೂಸ್ ಮಿಸೈಲ್ 1300 ಕೆಜಿ ತೂಕ ಹೊಂದಿರುತ್ತೆ. ವೈರಿಯ ಹುಟ್ಟಡಗಿಸಲು ಈ ಮಿಸೈಲ್ ಬ್ರಹ್ಮಾಸ್ತ್ರವೇ ಹೌದು. ಆಪರೇಷನ್ ಸಿಂಧೂರಕ್ಕೆ ಬಳಸಿದ ಕ್ಷಿಪಣಿಗಳು ಸಾಮಾನ್ಯದವಲ್ಲ. ಸ್ಕಾಫ್ ಮತ್ತೆ ಹ್ಯಾಮರ್ ಬಾಂಬ್ಗಳನ್ನು ರಫೇಲ್ ಜೆಟ್ಗೆ ಅಳವಡಿಸಿಕೊಂಡು ದಾಳಿ ಮಾಡಿರುವಂಥದ್ದು. ಈ ಕ್ಷಿಪಣಿಗಳನ್ನು ಫ್ರಾನ್ಸ್ ಮತ್ತು ಯುಕೆಯಲ್ಲಿ ತಯಾರು ಮಾಡಲಾಗುತ್ತೆ. ಸುಮಾರು 500ಕ್ಕೂ ಹೆಚ್ಚು ಕಿಲೋಮೀಟರ್ವರೆಗೂ ಕೂಡ ಹೋಗುವಂಥ ಕ್ಷಿಪಣಿಗಳು. ಬಂಕರ್ಗಳನ್ನು ಅಂದರೆ ತಾಣಗಳನ್ನು ಗುರಿಯಾಗಿಸ್ಕೊಂಡು ಇವುಗಳಿಂದ ದಾಳಿಯನ್ನು ಮಾಡಿದಾಗ ಸುಟ್ಟು ಭಸ್ಮ ಆಗುತ್ತೆ, ನಾಶ ಆಗುತ್ತೆ. ಅದನ್ನು ಬಳಕೆ ಮಾಡಿಕೊಂಡು, ಅಂತಹ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಭಾರತೀಯ ಸೇನೆ ನಿನ್ನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ತಾಣಗಳನ್ನು ಹುಟ್ಟಡಗಿಸಿದೆ. ಯುಕೆ ಮತ್ತು ಫ್ರಾನ್ಸ್ನಲ್ಲಿ ತಯಾರಾಗುವಂಥ ಇವು ದೀರ್ಘಕಾಲದವರೆಗೂ ಬಳಸುವಂಥ ಕ್ಷಿಪಣಿಗಳಾಗಿವೆ ಎನ್ನುವಂಥದ್ದು ವಿಶೇಷವಾದ ಮಾಹಿತಿ. ಈ ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಂಡು ದಾಳಿ ಆಗಿರೋದು ನಿಜಕ್ಕೂ ಯಶಸ್ವಿಯಾಗಿರುವಂಥದ್ದು. ಈ ಕ್ಷಿಪಣಿಗಳು ತುಂಬ ವಿಶೇಷ ಮತ್ತು ಪವರ್ಫುಲ್ ಎನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಒಟ್ಟಾರೆ ಇಂದಿನ ಸೂರ್ಯೋದಯ ನೋಡುವುದಕ್ಕೂ ಮುನ್ನವೇ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ದಾಳಿ ನಡೆಸಿದ ಬಳಿಕ ಭಾರತೀಯ ಸೇನೆಯ ಜೆಟ್ಗಳು ಸೇಫ್ ಆಗಿ ಮರಳಿವೆ. ಲಷ್ಕರ್ ಉಗ್ರರಿಗೆ ತರಬೇತಿ ನೀಡಿದ್ದ ಸುಬಹಾನಲ್ಲಾ ಮಸೀದಿ ಸೇರಿದಂತೆ ಪ್ರಮುಖ ತಾಣಗಳು ಧ್ವಂಸವಾಗಿದೆ. ಭಾರತ ಕೊಟ್ಟಿರೋ ಏಟಿಗೆ ವಿಲವಿಲನೆ ಒದ್ದಾಡಿರೋ ಪಾಕ್ ಗಡಿಯಲ್ಲೂ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದ್ದು ಸೇನಾ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.